ಹಿಮದ ಹೃದಯದಲ್ಲಿ ಅರಳಿದ ಹೂವು ಭಾಗ 9. ಗಾಯವಾಗಿದ್ದ ಮೀರಳ ಕೈಗೆ ರುದ್ರ ಆಯಿಂಟ್ಮೆಂಟ್ ಹಚ್ಚುತ್ತಿದ್ದನು. ಅಷ್ಟರಲ್ಲಿ ಕೇಪಿನ ಬಾಗಿಲು ದಡಕ್ಕಂತ ತೆರೆಯಿತು. ಕೋಪದಿಂದ ಉರಿಯುತ್ತಿದ್ದ ಇಶಿಕಾ ಒಳಗೆ ಬಂದಳು. ಮುಂದಿನ ಕ್ಷಣ ಅವಳ ಕಣ್ಣುಗಳು ನೇರವಾಗಿ ರುದ್ರ ಹಿಡಿದಿದ್ದ ಮೀರಳ ಕೈ ಮೇಲೆ ಬಿದ್ದವು. ರುದ್ರ ಎಂದು ಕೋಪದಿಂದ ಕರೆದಳು. ಏನಿದೆಲ್ಲ, ಇವಳಂಗೆ ಏನು ಮೋಡಿ ಮಾಡಿದ್ದಾಳೆ? ಮಾಟುಗಾತಿ, ಇವಳ ಹಿಂದೆನೇ ಸುತ್ತಾ ಇದೆಯಾ? ಅವಳ ಧ್ವನಿ ಇಡೀ ಕೇಪಿನಲ್ಲಿ ಮೊಳಗಿತು. ನಾನು ನಿನ್ನ ಲೀಗಲ್ ವೈಫು, ನನಗೆ ನಿನ್ನ ಕೇಪಿನ್ಗೆ ಫ್ರೀಲಿ ಬರೋಕ್ಕೆ ಬಿಡಲ್ಲ, ಆದರೆ ಇವಳನ್ನು ಇಲ್ಲೇ ಕೂರಿಸ್ಕೊಂಡಿದ್ಯಾ? ಅವಳ ಮಾತು ಕೇಳಿ ರುದ್ರನ ಮುಖ ಗಟ್ಟಿಯಾಯಿತು. ಮೀರಾ ಮಾತ್ರ ಭಯದಿಂದಲೇ ಇಶಿಕಾಳನ್ನು ನೋಡುತ್ತಿದ್ದಳು. ಆದರೆ ಇಶಿಕಾ ಅಲ್ಲೇ ನಿಲ್ಲಲಿಲ್ಲ. ಕೋಪದಿಂದ ನೇರವಾಗಿ ಮೀರಾಳ ಹತ್ತಿರ ಹೋಗಿ ಪಕ್ಕದಲ್ಲಿದ್ದ ರುದ್ರನನ್ನು ಬಲವಾಗಿ ತಳ್ಳಿದಳು. ಇಶಿಕಾ ಎಂದು ರುದ್ರ ಕೋಪದಿಂದ ಕರೆದನು. ಅವಳು ಕೇಳಲಿಲ್ಲ. ಮುಂದಿನ ಕ್ಷಣ ಅವಳು ಮೀರಾಳ ಜುಟ್ಟನ್ನು ಗಟ್ಟಿಯಾಗಿ ಹಿಡಿದಳು. ನನ್ನ ಗಂಡನನ್ನು ನಿನ್ನ ಹಿಂದೆ ಸುತ್ತಿಸ್ತೀಯಾ? ನಿನ್ನಂಥ ಕ್ಯಾರೆಕ್ಟರ್ಲೆಸ್ ಹೆಂಗಸರು ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾರಂತ ನನಗೆ ಚೆನ್ನಾಗೇ ಗೊತ್ತು. ಮೀರಾಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ದುಡ್ಡು ಬೇಕಾ ನಿನಗೆ ಎಂದು ಕೋಪದಿಂದ ಹೇಳಿದ ಇಶಿಕಾ ತನ್ನ ಬ್ಯಾಗಿನಿಂದ ದುಡ್ಡು ತೆಗೆದು ಮೀರಾಳ ಮುಖದ ಮೇಲೆ ಎಸೆದಳು. ಆ ನೋಟುಗಳು ಅವಳ ಮೇಲೆ ಬಿದ್ದು ನೆಲಕ್ಕೆ ಚದುರಿದವು. ಆ ಕ್ಷಣ ಮೀರಾಳ ಹೃದಯ ಒಂದು ಕ್ಷಣ ಒಡೆದಂತಾಯಿತು. ಅವಳ ಆತ್ಮಗೌರವಕ್ಕೆ ದೊಡ್ಡ ಹೊಡೆತ ಬಿದ್ದಿತು. ಇಶಿಕಾ ಇನ್ನೇನು ಪಕ್ಕದಲ್ಲಿದ್ದ ವೈಟ್ ವೇಸ್ ತೆಗೆದು ಅವಳಿಗೆ ಹೊಡೆಯಬೇಕು. ಅಷ್ಟರಲ್ಲಿ ರುದ್ರ ತಕ್ಷಣ ಅಡ್ಡ ಬಂದನ. ವೇಸ್ನ ಏಟು ನೇರವಾಗಿ ಅವನ ಕೈಗೆ ಬಿದ್ದಿತು. ಕೋಪದಿಂದ ಉರಿಯುತ್ತಿದ್ದ ರುದ್ರ ನಿಧಾನವಾಗಿ ತಲೆ ಎತ್ತಿ ಇಶಿಕಾಳ ಕಡೆ ನೋಡಿದನು. ಆ ಕಣ್ಣುಗಳಲ್ಲಿ ಈಗ ಭಯಾನಕ ಕೋಪ ಹೊತ್ತಿಕೊಂಡಿತ್ತು. ಅವನ ಕಣ್ಣುಗಳನ್ನು ನೋಡಿ ಇಶಿಕಾಗೆ ಕೂಡ ಒಂದು ಕ್ಷಣ ಭಯವಾಯಿತು. ಆದರೂ ಅವಳ ಕೋಪ ಕಡಿಮೆ ಆಗಲಿಲ್ಲ. ತಲೆಯನ್ನು ಕೆಟ್ಟಿದೆ ನಿನಗೆ? ನಿನ್ನನ್ನು ಒಳಗೆ ಬಿಟ್ಟವರು ಯಾರು? ಅವನ ಮಾತು ಕೇಳಿ ಇನ್ನಷ್ಟು ಕೋಪಗೊಂಡ ಇಶಿಕಾ, ಯಾಕೆ ನಾನು ಬಂದು ನಿನಗೆ ಡಿಸ್ಟರ್ಬ್ ಮಾಡಿದ್ನ? ನನ್ನನ್ನು ಇವತ್ತು ನೀನು ಕೇಪಿನ ಒಳಗೆ ಬರೋಕ್ಕೆ ಬಿಟ್ಟವನಲ್ಲ ನೀನು. ಆದರೆ ಇವತ್ತೇನು ಇವಳಿಗೆ ಊಟ ತಿನ್ನಿಸೋದೇನು, ಇವಳ ಕೈಗೆ ಆಯಿಂಟ್ಮೆಂಟ್ ಹಚ್ಚೋದೇನು? ಅದೇನು ಮೋಡಿ ಮಾಡಿದ್ದಾಳೆ ಅಂತ ಈ ರೀತಿ ವರ್ತಿಸ್ತಾ ಇದೆಯಾ? ನಾನು ನಿನ್ನ ಲೀಗಲ್ ವೈಫು, ಯಾವತ್ತಾದ್ರೂ ನನ್ನನ್ನು ವೈಫ್ ಥರ ಟ್ರೀಟ್ ಮಾಡಿದ್ಯಾ? ಇಶಿಕಾಳ ಮಾತು ಕೇಳಿ ರುದ್ರನ ಮುಖ ಇನ್ನಷ್ಟು ಗಂಭೀರವಾಯಿತು. ಅವನು ನಿಧಾನವಾಗಿ ಅವಳ ಹತ್ತಿರ ಬಂದನು. ಇಶಿಕಾ ಎಂದು ಗಂಭೀರವಾಗಿ ಕರೆದನು. ಈಗ ಏನಾಯ್ತಂತ ಇಷ್ಟು ಮಾತಾಡ್ತಾ ಇದೆಯಾ? ಅವಳ ಕೈ ಈ ಥರ ಆಗೋಕ್ಕೆ ಕಾರಣ ಯಾರಂತ ನಿಂಗೆ ಗೊತ್ತಿಲ್ವಾ ಎಂದು ಕಣ್ಣುಗಳಲ್ಲಿ ಕೋಪ ತುಂಬಿಸಿಕೊಂಡೇ ಕೇಳಿದನು. ಆ ಮಾತು ಕೇಳಿದ ಕ್ಷಣ ಇಶಿಕಾಳ ಮುಖ ಬದಲಾಯಿತು. ಮೀರಾ ಮಾತ್ರ ಶಾಕ್ ಆಗಿ ರುದ್ರನಂತ ನೋಡಿದಳು. ಯಾಕೆಂದರೆ ರುದ್ರ ಅವಳ ಪರವಾಗಿ ನಿಂತಿದ್ದನ್ನು ನೋಡಿ ಅವಳಿಗೆ ನಿಜವಾಗಲೂ ಶಾಕ್ ಆಗಿತ್ತು. ನೀನು ಮಾಡಿದ ತಪ್ಪನ್ನು ನಾನು ಸರಿ ಮಾಡ್ತಾ ಇದ್ದೀನಿ ಎಂದು ರುದ್ರ ಮತ್ತೆ ಕೋಪದಿಂದ ಹೇಳಿದನು. ನಾನೇನು ತಪ್ಪು ಮಾಡಿದ್ದೀನಿ ಎಂದು ಇಶಿಕಾ ಗಟ್ಟಿಯಾಗಿ ಕೇಳಿದಳು. ಅವಳು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ದೀನಿ ಅಷ್ಟೇ. ಅವಳು ಮೀರಾಳ ಕಡೆ ದ್ವೇಷದಿಂದ ನೋಡಿದಳು. ಅಷ್ಟಕ್ಕೂ ಅವಳು ನನ್ನ ಗಂಡನನ್ನು ಕಿತ್ಕೊಂಡಿರೋದು ನಾನಲ್ಲ, ನನ್ನಲ್ಲಿ ಏನು ಕೊರತೆ ಇದೆ ಎಂದು ಆಲ್ಮೋಸ್ಟ್ ಕಣ್ಣೀರಿನಿಂದ ಕೇಳಿದಳು. ಯಾಕೆ ಇವಳಿಂದ ಬಿದ್ದಿದ್ಯಾ ಹೇಳು? ಅವಳು ರುದ್ರನ ಹತ್ತಿರ ಬಂದು ಅವನ ಕೈ ಹಿಡಿದು ಎಳೆದಳು. ಅವಳು ಸೌಂದರ್ಯದ ಹಿಂದೆ ಬಿದ್ದಿದೆಯಾ? ಅವಳಿಗಿಂತ ನಾನು ಚೆನ್ನಾಗಿಲ್ವಾ? ಅಥವಾ ನನ್ನಿಂದ ನಿನಗೆ ಸುಖ ಸಿಗ್ತಾ ಇಲ್ವಾ? ನಿಂಗೆ ಏನು ಬೇಕು ಹೇಳು? ನಿನಗೆ ನನ್ನಿಂದ ಸಿಗ್ದದ್ದು ಏನಿದೆ? ಶಾರೀರಿಕ ಸುಖಕ್ಕೋಸ್ಕರ ಇಂಥ ಲೋ ಕ್ಲಾಸ್ ಹೆಂಗಸಿನಿಂದ ಬಿದ್ದಿದೆಯಾ? ಅವಳ ಮಾತು ಕೇಳಿ ಅವಮಾನದಿಂದ ಮೀರಾಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಬಾ ಎಂದು ಇಶಿಕಾ ಮತ್ತೆ ರುದ್ರನ ಕೈ ಹಿಡಿದಳು. ಈಗಲೇ ನಿನಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತೀನಿ. ಆ ಮಾತು ಕೇಳಿದ ಕ್ಷಣ ರುದ್ರನ ಕಣ್ಣುಗಳಲ್ಲಿ ಭಯಾನಕ ಕೋಪ ಹೊತ್ತಿತು. ಅವನು ತಕ್ಷಣ ತನ್ನ ಕೈ ಬಿಡಿಸಿಕೊಂಡನು. ಇನಫ್ ಇಶಿಕಾ ಎಂದು ಗರ್ಜಿಸಿದನು. ಅವನ ಧ್ವನಿಗೆ ಇಡೀ ಕೇಬಿನ್ ನಡುಗಿದಂತಾಯಿತು. ಇಶಿಕಾ ಒಂದು ಕ್ಷಣ ಬೆಚ್ಚಿಬಿದ್ದಳು. ರುದ್ರ ನಿಧಾನವಾಗಿ ಅವಳ ಹತ್ತಿರ ಬಂದು ಕೋಪದಿಂದ ಅವಳ ಕಣ್ಣುಗಳನ್ನು ನೋಡುತ್ತಾ ಹೇಳಿದನು. ಅವಳ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನು ಏನು ಮಾಡ್ತೀನಿ ನನಗೇನು ಗೊತ್ತಿಲ್ಲ. ಯಾವ ಸುಖದ ಬಗ್ಗೆ ಮಾತಾಡ್ತೀಯಾ ಎಂದು ರುದ್ರ ಕೋಪದಿಂದ ತಣ್ಣಗೆ ನಕ್ಕನು. ನಮ್ಮಿಬ್ಬರ ಮದುವೆ ಯಾವ ರೀತಿ ಆಯಿತು ಅಂತ ಬರ್ತುಬಿಟ್ಟೆಯಾ? ಅದು ಪ್ರೀತಿಯಿಂದ ಆದ ಮದುವೆ ಅಲ್ಲ, ಒಂದು ಒಪ್ಪಂದ, ಒಂದು ನಾಟಕ. ಅವನ ಕಣ್ಣುಗಳಲ್ಲಿ ತಿರಸ್ಕಾರ ತುಂಬಿತ್ತು. ನನಗೆ ಶಾರೀರಿಕ ಸುಖ ಬೇಕೆಂದರೆ ದುಡ್ಡು ಕೊಟ್ಟು ಕೊಂಡುಕೊಳ್ಳುವಷ್ಟು ಕೆಪಾಸಿಟಿ ನನಗಿದೆ, ಅದಕ್ಕೆ ನೀನೇ ಬೇಕಾಗಿಲ್ಲ. ಆ ಮಾತು ಕೇಳಿದ ಕ್ಷಣ ಇಶಿಕಾಳ ಮುಖ ಅವಮಾನದಿಂದ ಕೆಂಪಾಯಿತು. ರುದ್ರ ಮತ್ತೆ ತಣ್ಣನೆ ಧ್ವನಿಯಲ್ಲಿ ಹೇಳಿದನು, ಇನ್ನೊಂದ್ಸಲ ಈ ಥರ ಮಾತಾಡಿದ್ರೆ ನಾನು ಮನುಷ್ಯನಾಗಿರಲ್ಲ. ಅವನ ಕಣ್ಣುಗಳಲ್ಲಿ ಭಯಾನಕ ಕೋಪ ಹೊತ್ತಿತು.
ಅವನ ಮಾತು ಕೇಳಿ ಅವಳ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯತೊಡಗಿತು. ನಾನು ನಿನ್ನ ಹೆಂಡತಿ ರುದ್ರ ಎಂದು ಅಳುತ್ತಾ ಹೇಳಿದಳು. ನನ್ನ ಹತ್ರ ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ? ಯಾವ ಹೆಂಡತಿ ತಾನೇ ತನ್ನ ಸವತಿಯನ್ನು ಸಹಿಸ್ಕೊಳ್ತಾಳೆ? ನನಗೂ ಮನಸ್ಸನ್ನೋದು ಇರುತ್ತೆ ಅಲ್ವಾ? ಇಶಿಕಾ ನೋವಿನಿಂದ ಹೇಳಿದಳು. ನೀನು ಯಾವತ್ತೂ ನನ್ನನ್ನು ಪ್ರೀತಿಸಲಿಲ್ಲ, ಆದರೆ ನೀನು ಮತ್ತೊಬ್ಬಳಿಗಾಗಿ ಬದಲಾಗ್ತಾ ಇರೋದನ್ನು ನನ್ನಿಂದ ನೋಡೋಕ್ಕೆ ಆಗ್ತಾ ಇಲ್ಲ. ಅವಳು ಮೀರಾಳ ಕಡೆ ನೋಡಿ ಹೇಳಿದಳು. ಪ್ರತಿದಿನ ಅವಳಿಗೋಸ್ಕರ ನೀನು ಮಾಡ್ತಾ ಇರೋದನ್ನು ನೋಡಿದ್ರೆ ನನ್ನ ಜಾಗವನ್ನು ಅವಳು ಕಿತ್ಕೊಳ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ. ಆ ಮಾತು ಕೇಳಿ ಮೀರಾಳಿಗೆ ಮತ್ತಷ್ಟು ಬೇಜಾರಾಯಿತು. ಅವಳು ನಿಧಾನವಾಗಿ ಹೇಳಿದಳು, ನನಗೆ ಯಾರ ಜಾಗವೂ ಬೇಡ, ನಾನು ಯಾರ ಜೀವನವನ್ನು ಹಾಳು ಮಾಡೋಕ್ಕೆ ಬಂದಿಲ್ಲ. ಅವಳ ಮಾತು ಕೇಳಿ ರುದ್ರ ಮಾತ್ರ ಮೌನವಾಗಿ ನಿಂತಿದ್ದನು. ಆದರೆ ಇಶಿಕಾ ಹೇಳಿದ ಹೆಂಡತಿ ಅನ್ನೋ ಪದ ಮತ್ತೆ ಮತ್ತೆ ಅವನ ತಲೆಯೊಳಗೆ ಪ್ರತಿಧ್ವನಿಸುತ್ತಿತ್ತು. ಇವತ್ತಿವಳು ಇಲ್ಲಿಂದ ಹೋಗಬೇಕು ಎಂದು ಇಶಿಕಾ ಕೋಪದಿಂದ ಹೇಳಿದಳು. ಇಲ್ಲಾಂದ್ರೆ ನನಗೇನು ಮಾಡ್ತೀನಿ ನನಗೇನು ಗೊತ್ತಿಲ್ಲ. ಅವಳ ಕಣ್ಣುಗಳಲ್ಲಿ ದ್ವೇಷ ಸ್ಪಷ್ಟವಾಗಿ ಕಾಣುತ್ತಿತ್ತು. ಮೀರಾ ಭಯದಿಂದ ಒಂದು ಹೆಜ್ಜೆ ಹಿಂದೆ ಸರಿದಳು. ಇಶಿಕಾ ಎಂದು ರುದ್ರ ಗಟ್ಟಿಯಾಗಿ ಕರೆದನು. ಆದರೆ ಅವಳು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ನೀನು ನನ್ನ ಜೀವನವನ್ನು ಹಾಳು ಮಾಡ್ತಾ ಇದೆಯಾ ರುದ್ರ? ಮೊದಲು ನಿನ್ನ ಗಮನ ಸಂಪೂರ್ಣ ನನ್ನ ಮೇಲಿತ್ತು, ಈಗ ನಿನ್ನ ಕಣ್ಣುಗಳಿಗೆ ಕಾಣಿಸ್ತಿರ್ತೆ ಅವಳು ಮಾತ್ರ. ಅವಳು ಮೀರಾಳ ಕಡೆ ಬೆರಳು ತೋರಿಸಿ, ಇವಳು ಇರೋ ತನಕ ನನಗೆ ನೆಮ್ಮದಿ ಇಲ್ಲ. ಮುಂದಿನ ಕ್ಷಣ ರುದ್ರನ ಮುಖ ಗಟ್ಟಿಯಾಯಿತು. ಅವನು ನಿಧಾನವಾಗಿ ಮೀರಾಳ ಮುಂದೆ ಬಂದು ನಿಂತನು, ಅವಳನ್ನು ಪ್ರೊಟೆಕ್ಟ್ ಮಾಡೋ ಹಾಗೆ. ಇದನ್ನು ನೋಡಿ ಇಶಿಕಾಳ ಹೃದಯ ಇನ್ನಷ್ಟು ಉರಿಯಿತು. ರುದ್ರ ತಣ್ಣನೆ ಧ್ವನಿಯಲ್ಲಿ ಹೇಳಿದನು, ಮೀರಾ ಎಲ್ಲಿಗೂ ಹೋಗಲ್ಲ, ನೀನು ಮನೆಗೆ ಹೋಗಿ ಇಶಿಕಾ. ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಚೆನ್ನಾಗೇ ಗೊತ್ತು. ಈಗ ನೀನು ಇಲ್ಲಿಂದ ಹೋಗು. ಇಶಿಕಾ ಶಾಕ್ ಆಗಿ ಅವನತ್ತ ನೋಡಿದಳು. ರುದ್ರ, ನೀನು ನನಗೇನೆ ಹೋಗು ಅಂತ ಹೇಳ್ತಾ ಇದೆಯಾ? ಅವನು ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರೆಳೆದನು. ಹೌದು, ಹೋಗು ಇಶಿಕಾ. ನೀನು ಇಲ್ಲಿಂದ ಹೋಗಿಲ್ಲ ಅಂದರೆ ನನ್ನ ಸೆಕ್ಯೂರಿಟಿನ ಕರೆಸಿ ನೀನು ಕಳಿಸ್ಬೇಕಾಗುತ್ತೆ. ಆ ಮಾತು ಕೇಳಿ ಇಶಿಕಾಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡವು. ನನಗಿಂತ ಇವಳೇ ಮುಖ್ಯ ಆಗಿಬಿಟ್ಲೆ ನಿಂಗೆ ಎಂದು ಮುರಿದ ಧ್ವನಿಯಲ್ಲಿ ಕೇಳಿದಳು. ರುದ್ರ ಮೌನವಾಗಿದ್ದನು. ಆದರೆ ಆ ಮೌನವೇ ಅವಳ ಪ್ರಶ್ನೆಗೆ ಉತ್ತರವಾಗಿತ್ತು. ಇಶಿಕಾ ನಗುವಂತೆ ಮಾಡಿ ಕಣ್ಣೀರು ಒರೆಸಿಕೊಂಡಳು. ಫೈನ್ ಎಂದು ನಿಧಾನವಾಗಿ ಹೇಳಿದಳು. ನಿನ್ನ ಈ ಡಿಸಿಷನ್ನಿಂದ ಒಂದಿನ ನೀನೇ ಪಶ್ಚಾತ್ತಾಪ ಪಡ್ತೇ ರುದ್ರ. ಒಂದಿನ ಇವಳೇ ನಿನ್ನ ಜೀವನ ಹಾಳು ಮಾಡ್ತಾಳೆ, ಆ ದಿನ ನಿನಗೆ ನನ್ನ ನೆನಪಾಗುತ್ತೆ ಎಂದು ಕೋಪದಿಂದ ಹೇಳಿ ಒಮ್ಮೆ ಮೀರಾಳ ಕಡೆ ನೋಡಿ ಇನ್ನೊಮ್ಮೆ ರುದ್ರನ ಕಡೆ ನೋಡಿ ಕೋಪದಿಂದ ಕೇಬಿನ್ ಡೋರ್ ತೆಗೆದು ಹೊರ ನಡೆದಳು. ಹೊರಗೆ ಹೋಗುತ್ತಿದ್ದ ಅವಳ ಕಣ್ಣುಗಳಲ್ಲಿ ಸೋಲಿನ ನೋವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಹೊರಗೆ ಹೋದಾಗ ಇಶಿಕಾ ಕಣ್ಣೀರನ್ನು ಒರೆಸಿಕೊಂಡಳು. ಆದರೆ ಮುಂದಿನ ಕ್ಷಣವೇ ಅವಳ ತುಟಿಗಳ ಮೇಲೆ ಒಂದು ವ್ಯಂಗ್ಯ ನಗು ಮೂಡಿತು. ಅವಳು ನಿಧಾನವಾಗಿ ಹಿಂತಿರುಗಿ, ಮೀರಾ, ನಿನ್ನ ಜೀವನ ಈಗ ನನ್ನ ಕೈಯಲ್ಲಿದೆ. ರುದ್ರನಿಗೆ ಸಿಗಲ್ಲ ಅಂದರೆ ಅವನು ಬೇರೆ ಯಾರಿಗೂ ಸಿಗಬಾರ್ದು. ನಾನು ಸೋಲ್ತಾ ಇದ್ದೀನಿ ಅಂತ ನನಗೆ ಅನಿಸಿದರೆ ಆ ಕ್ಷಣ ನನ್ನ ದಾರಿಗೆ ಯಾರು ಅಡ್ಡ ಬರ್ತಾರೋ ಅವ್ರನ್ನ ಈ ಭೂಮಿ ಮೇಲೆ ಇರೋಕ್ಕೆ ಬಿಡಲ್ಲ. ಅದು ನೀನಾದರೂ ಅಷ್ಟೇ, ನನ್ನ ಸೋಕೊಳ್ಳ್ಗಂಡ ರುದ್ರ ಆದರೂ ಅಷ್ಟೇ ಅಂತ ಅಂದುಕೊಳ್ಳುತ್ತಾ ಕೋಪದಿಂದ ಅಲ್ಲಿಂದ ಹೊರ ನಡೆದಳು. ರುದ್ರನ ಕೇಬಿನೊಳಗೆ ಮೀರಾ ಮೌನವಾಗಿ ಅಳತೊಡಗಿದಳು. ಇಶಿಕಾಳ ಮಾತುಗಳು ಮತ್ತೆ ಮತ್ತೆ ಅವಳ ಕಿವಿಯಲ್ಲಿ ಕೂಯಿಂಗೊಡುತ್ತಿದ್ದವು. ಕ್ಯಾರೆಕ್ಟರ್ಲೆಸ್ ಈ ಪದಗಳು ಅವಳ ಹೃದಯವನ್ನು ಚೂರು ಚೂರು ಮಾಡಿದ್ದವು. ಅವಳ ಕಣ್ಣೀರನ್ನು ನೋಡಿ ರುದ್ರನ ಮುಖ ಗಂಭೀರವಾಯಿತು. ಅವನು ನಿಧಾನವಾಗಿ ಅವಳ ಹತ್ತಿರ ಬಂದು, ಅವಳ ಮಾತನ್ನು ತಲೆಗೆ ಹಾಕೋಬೇಡ ಎಂದು ತಣ್ಣಗೆ ಹೇಳಿದನು. ಆದರೂ ಮೀರಾಳ ಕಣ್ಣೀರು ನಿಲ್ಲಲಿಲ್ಲ. ಅದನ್ನು ನೋಡಿ ರುದ್ರ ನಿಧಾನವಾಗಿ ಹೇಳಿದನು, ಕಣ್ಣೀರು ಒರೆಸ್ಕೋ, ಇಲ್ಲ ನಾನೇ ಅದನ್ನು ಒರೆಸ್ಲಾ? ಆ ಮಾತು ಕೇಳಿದ ಕ್ಷಣ ಮೀರಾ ಕೂಡಲೇ ಕಣ್ಣೀರು ಒರೆಸ್ಕೊಂಡಳು. ಸರ್, ನೀವು ನನ್ನ ಮದುವೆ ಆಗಿರಲಿಲ್ಲ ಅಂದಿದ್ರೆ ಇವತ್ತು ಈ ರೀತಿಯ ಸಿಚುವೇಶನ್ ಬರ್ತಾ ಇರಲಿಲ್ಲ ಎಂದು ಮುರಿದ ಧ್ವನಿಯಲ್ಲಿ ಹೇಳಿದಳು. ಅವ್ರ ಜಾಗದಲ್ಲಿ ನಾನು ಇದ್ದಿದ್ರೆ ನಾನು ಕೂಡ ಇದೇ ರೀತಿ ವರ್ತಿಸ್ತಾ ಇದ್ದೆ. ನೀವು ಯಾಕೆ ನನ್ನನ್ನು ಮದುವೆ ಆದ್ರಿ ಸರ್ ಎಂದು ಅಳುತ್ತಾ ಕೇಳಿದಳು. ಆ ಪ್ರಶ್ನೆ ಕೇಳಿದ ಕ್ಷಣ ರುದ್ರನ ಮುಖ ಗಟ್ಟಿಯಾಯಿತು. ಅದೆಲ್ಲ ನಿಮ್ಗೆ ಬೇಕಾಗಿಲ್ಲ ಎಂದು ರುದ್ರ ತಣ್ಣಗೆ ಹೇಳಿದನು. ನಾನು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ರೆ ನಿನಗೇನೋ ಒಳ್ಳೆಯದು.
ಎಂದವನು ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಹೇಳಿದನು. ನನಗೆ ಪ್ರಶ್ನೆ ಮಾಡೋ ಹಕ್ಕು ನಿನಗಿಲ್ಲ. ಇನ್ನೊಂದ್ಸಲ ಈ ರೀತಿ ಪ್ರಶ್ನೆ ಕೇಳಕ್ಕೆ ಹೋಗ್ಬೇಡ. ಆ ಮಾತು ಕೇಳಿದ ಕ್ಷಣ ಮೀರಾಳ ಮನಸ್ಸು ಹೊಳೆದಂತಾಯಿತು. ಅವಳು ಕಣ್ಣೀರಿನಿಂದಲೇ ಅವನತ್ತ ನೋಡಿದಳು. ಯಾಕಿಲ್ಲ ಸರ್ ಎಂದು ಮತ್ತೆ ಮುರಿದ ಧ್ವನಿಯಲ್ಲಿ ಕೇಳಿದಳು. ನೀವು ಬಲವಂತವಾಗಿ ನನ್ನನ್ನು ಮದುವೆ ಇದ್ರಿ, ನನ್ನ ಜೀವನವೇ ಹಾಳಾಗೋಯ್ತು. ಅಷ್ಟು ಹೇಳುತ್ತಿದ್ದಂತೆ ಅವಳ ಕಣ್ಣೀರು ಇನ್ನಷ್ಟು ಜಾಸ್ತಿ ಆಯಿತು. ಎಲ್ಲರೂ ನನ್ನನ್ನು ಕ್ಯಾರೆಕ್ಟರ್ಲೆಸ್ ಹೋಮ್ ಬ್ರೇಕರ್ ಅಂತ ಹೇಳ್ತಾರೆ. ನಾನು ಅಂಥವಳಲ್ಲ ಅಂತ ಅವ್ರಿಗೆ ಹೇಗೆ ತಿಳಿಸ್ಲಿ? ಆ ಮಾತು ಕೇಳಿ ರುದ್ರನ ಕಣ್ಣುಗಳು ಒಂದು ಕ್ಷಣ ಮುಚ್ಚಿಕೊಂಡವು. ಮೀರಾ ಮಾತ್ರ ನಿಲ್ಲಲಿಲ್ಲ. ಇವತ್ತು ನನಗೆ ಗೊತ್ತಾಗಲೇಬೇಕು ನೀವು ನನ್ನನ್ನು ಯಾಕೆ ಮದುವೆ ಆದ್ರಿ ಅಂತ. ಆ ಪ್ರಶ್ನೆ ಕೇಳಿದ ಕ್ಷಣ ಕೇಪಿನೊಳಗೆ ಭಯಾನಕ ಮೌನ ಆವರಿಸಿತು. ರುದ್ರನ ಮುಖ ಸಂಪೂರ್ಣವಾಗಿ ಗಟ್ಟಿಯಾಯಿತು. ಅವನ ಕೈಗಳು ನಿಧಾನವಾಗಿ ಬಿಗಿಯಾದವು. ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಿ ಎಂದು ಮೀರಾ ಅಳುತ್ತಾ ಕೇಳಿದಳು. ನನಗೆ ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀರಾ? ನಾನು ನಿಮ್ಮ ಜೀವನಕ್ಕೆ ಬರಬೇಕು ಅಂತ ಬಂದವಳಲ್ಲ. ಅವಳ ಧ್ವನಿ ನಡುಗುತ್ತಿತ್ತು. ನನಗೆ ನಿಮ್ಮ ಜೊತೆ ಇರೋಕ್ಕೆ ಇಷ್ಟ ಇಲ್ಲ, ನಾನು ಹೋಗ್ತೀನಿ ಎಂದು ಹೇಳಿ ಅಲ್ಲಿಂದ ಹೋಗಲು ಮುಂದಾದಳು. ಆ ಮಾತು ಕೇಳಿದ ಕ್ಷಣ ರುದ್ರನ ಕಣ್ಣುಗಳಲ್ಲಿ ಭಯಾನಕ ಕೋಪ ಹೊತ್ತಿತು. ಸ್ಟಾಪ್ ಮೀರಾ ಎಂದು ಜೋರಾಗಿ ಗರ್ಜಿಸಿದನು. ಅವನ ಧ್ವನಿಗೆ ಮೀರಾ ಬೆಚ್ಚಿ ಬಿದ್ದು ಅಲ್ಲೇ ನಿಂತಳು. ರುದ್ರ ಕೋಪದಿಂದ ಅವಳ ಹತ್ತಿರ ಬಂದನು. ಮುಂದಿನ ಕ್ಷಣ ಅವಳನ್ನು ತನ್ನತ್ತ ಬಲವಾಗಿ ಎಳೆದುಕೊಂಡನು. ಅವನ ಕೈಗಳು ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡಿದವು. ಅವಳನ್ನು ಗೋಡೆಗೆ ಒರಗಿಸಿ ತೀರಾ ಸಮೀಪದಿಂದ ಅವಳ ಕಣ್ಣಲ್ಲಿ ನೋಡಿದನು. ಮೀರಾಳ ಉಸಿರು ಗಾಬರಿಯಿಂದ ವೇಗವಾಯಿತು. ರುದ್ರ ನಿಧಾನವಾಗಿ ಅಪಾಯಕಾರಿ ಧ್ವನಿಯಲ್ಲಿ ಹೇಳಿದನು, ಇನ್ನೊಂದ್ಸಲ ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಹೆದರಿಸಕ್ಕೆ ನೋಡಿದ್ರೆ. ಅವನ ಹಿಡಿತ ಇನ್ನಷ್ಟು ಬಿಗಿಯಾಯಿತು. ನಾನು ಮನುಷ್ಯನಾಗಿರಲ್ಲ. ನನ್ನ ನಿಜ ರೂಪದ ದರ್ಶನ ಆಲ್ರೆಡಿ ನಿನಗೆ ಆಗಿರ್ಬೇಕಲ್ವಾ? ತಪ್ಪು ಮಾಡಿದರೆ ಯಾವ ರೀತಿ ಶಿಕ್ಷೆ ಕೊಡ್ತೀನಿ ಅಂತ ಗೊತ್ತಲ್ವಾ? ಅವನ ದೃಷ್ಟಿ ನಿಧಾನವಾಗಿ ಅವಳ ತುಟಿಗಳ ಕಡೆ ಹೋಯಿತು. ಈ ಬಾರಿ ಮೀರಾ ಭಯದಿಂದ ದೂರ ಸರಿಯಲು ಪ್ರಯತ್ನಿಸಿದಳು. ಆದರೆ ರುದ್ರ ಅವಳನ್ನು ಬಿಡಲಿಲ್ಲ. ಮುಂದಿನ ಕ್ಷಣ ಅವನು ಅವಳ ತುಟಿಗಳನ್ನು ತನ್ನದಾಗಿಸಿಕೊಂಡನು. ಮೀರಾ ಅವನನ್ನು ತಳ್ಳಲು ಪ್ರಯತ್ನಿಸಿದಳು. ಆದರೆ ಅವನ ಹಿಡಿತದ ಮುಂದೆ ಅವಳ ಶಕ್ತಿ ಸಾಲಲಿಲ್ಲ. ಕೋಪ, ನೋವು, ಎಲ್ಲ ಭಾವನೆಗಳು ಸೇರಿ ಆ ಚುಂಬನ ಇನ್ನಷ್ಟು ಗಾಢವಾಯಿತು. ಕೊನೆಗೆ ರುದ್ರ ಅವಳ ಕೆಳತುಟಿಯನ್ನು ಜೋರಾಗಿ ಕಚ್ಚಿದನು. ಎಂದು ಮೀರಾ ನೋವಿನಿಂದ ಕಣ್ಣು ಮುಚ್ಚಿಕೊಂಡಳು. ಅವನು ನಿಧಾನವಾಗಿ ದೂರ ಸರಿದು ಅವಳ ಕೆಂಪಾದ ತುಟಿಗಳತ್ತ ನೋಡಿದನು. ಇನ್ಮೇಲೆ ನೆನಪಿರುತ್ತೆ ಈ ರುದ್ರ ಸಾಲಿಯನಿಂದ ದೂರ ಹೋಗೋದು ಎಷ್ಟು ಡೇಂಜರಸ್ ಅಂತ. ಈ ಮಾತುಗಳು ಮೀರಾಳಲ್ಲಿ ಭಯವನ್ನುಂಟು ಮಾಡಿತು. ಕತೆ ಮುಂದುವರಿಯಿತು. ಮೀರಾಳ ಜೀವನದಲ್ಲಿ ಇನ್ನೇನು ಹೊಸ ಬಿರುಗಾಳಿ ಬೀಸಲಿದೆ. ರುದ್ರನ ಕೋಪದ ಹಿಂದೆ ಮರೆತಿರುವ ಸತ್ಯ ಏನು? ಇಶಿಕಾಳ ದ್ವೇಷ ಈಗ ಯಾವ ಮಟ್ಟಿಗೆ ಹೋಗಲಿದೆ? ಪ್ರೀತಿ, ದ್ವೇಷ, ಸೇಡು ಮತ್ತು ಅಪಾಯಕಾರಿ ಆಕರ್ಷಣೆಯ ನಡುವೆ ಸಿಲುಕಿದ ಮೀರಾಳ ಬದುಕು ಯಾವ ತಿರುವು ಪಡೆಯಲಿದೆ? ಇವೆಲ್ಲದರ ಉತ್ತರ ತಿಳಿಯಲು ಮುಂದಿನ ಸಂಚಿಕೆಯ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.